ನಮಸ್ಕಾರ ಸ್ನೇಹಿತರೆ, ಇಲ್ಲಿವರೆಗೆ ಜಗತ್ತಿಗೆ ಕೇವಲ ಸಾಫ್ಟ್ವೇರ್ ಕೂಲಿಯಂತೆ ಸರ್ವಿಸ್ ಕೊಡ್ತಾ ಇದ್ದ ಭಾರತ ಈಗ ನೇರವಾಗಿ ಗ್ಲೋಬಲ್ ಎಐ ರೇಸ್ಗೆ ಧುಮುಕಿದೆ. ಭಾರತದ ದಿಗ್ಗಜ ಐಟಿ ಕಂಪನಿ HCL ಟೆಕ್ ದೇಶದ ನಂಬರ್ 1 ಎಐ ಸ್ಟಾರ್ಟ್ಅಪ್ ಸರ್ವಂ ಎಐ ಮೇಲೆ ಬರೋಬ್ಬರಿ $150 ಮಿಲಿಯನ್ ಅಂದರೆ $1,500 ಕೋಟಿ ಸುರಿದಿದೆ. ಈ ಮೂಲಕ ಸರ್ವಂ ಎಐ ಯೂನಿಕಾರ್ನ್ ಕ್ಲಬ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. 2024ರಲ್ಲಿ ಕೃತ್ರಿಮ್ ಭಾರತದ ಮೊದಲ ಎಐ ಯೂನಿಕಾರ್ನ್ ಆಗಿತ್ತು. ಆದರೆ ಈಗ ಸರ್ವಂ ಎಐ ಅದಕ್ಕಿಂತಲೂ ಬಹುದೊಡ್ಡ ವ್ಯಾಲ್ಯೂಯೇಷನ್ನೊಂದಿಗೆ, ಅತ್ಯಂತ ಶಕ್ತಿಶಾಲಿ ಟೆಕ್ನಾಲಜಿಯೊಂದಿಗೆ, ತುಂಬ ಸಾಲಿಡ್ ಫೌಂಡೇಶನ್ನೊಂದಿಗೆ ಎಂಟ್ರಿ ಕೊಟ್ಟಿದೆ. ಹಾಗಿದ್ರೆ ಸರ್ಕಾರಿ ಬೆಂಬಲ ಕೂಡ ಇರೋ ಈ ಎಐ ಸ್ಟಾರ್ಟ್ಅಪ್ನಲ್ಲಿ ಅಂಥದ್ದೇನಿದೆ? ಐಟಿ ದಿಗ್ಗಜ, ಕೇಂದ್ರ ಸರ್ಕಾರ ಎಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಪ್ಲಾನ್ ಮಾಡ್ತಾ ಇದ್ದಾರೆ? ಕೇವಲ 3 ವರ್ಷದ ಹಿಂದೆ ಶುರುವಾದ ಕಂಪನಿಗೆ HCL ಇಷ್ಟೊಂದು ಹೈ ವ್ಯಾಲ್ಯೂಯೇಷನಲ್ಲಿ ಯಾಕೆ ಇಷ್ಟೊಂದು ದುಡ್ಡನ್ನು ಸುರಿತಾ ಇದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದೊಂದು ಮಾಮೂಲಿ ಬಿಸ್ನೆಸ್ ಡೀಲ್ ಅಲ್ಲ, ಬದಲಿಗೆ ಭಾರತದ ಟೆಕ್ ಸ್ಟ್ರಕ್ಚರ್ ಅನ್ನೇ ಬದಲಿಸಬಲ್ಲ ಬಹುದೊಡ್ಡ ಹೆಜ್ಜೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 1900 ಕೋಟಿ ಬೃಹತ್ ಡೀಲ್, ಸರ್ವಂಗೆ ಕೋಟಿ ಸುರಿದ ಟೆಕ್ ದೈತ್ಯರು. ಸ್ನೇಹಿತರೆ, ಜೂನ್ 15ಕ್ಕೆ ಮೆಗಾ ಹೂಡಿಕೆ ನಡೆದಿದೆ. ಈ ಬೃಹತ್ ಫಂಡಿಂಗ್ ರೌಂಡ್ನಲ್ಲಿ ಸರ್ವಂ ಎಐ ಒಟ್ಟು $234 ಮಿಲಿಯನ್ ಅಂದರೆ $1900 ಕೋಟಿ ಬಂಡವಾಳವನ್ನು ಕಲೆಕ್ಟ್ ಮಾಡಿದೆ. ಈ ಹೊಸ ಹೂಡಿಕೆ ನಂತರ ಸರ್ವಂ ಕಂಪನಿಯ ಟೋಟಲ್ ವ್ಯಾಲ್ಯೂ ಈಗ $1.5 ಬಿಲಿಯನ್ ಅಂದರೆ ಸುಮಾರು $14,250 ಕೋಟಿ ರೀಚ್ ಆಗಿದೆ. ಈ ಮೂಲಕ ಯೂನಿಕಾರ್ನ್ ಪಟ್ಟವನ್ನ ದಕ್ಕಿಸಿಕೊಂಡಿದೆ ಅತಿ ಬೇಗ. ಇದರಲ್ಲಿ ಅತಿ ದೊಡ್ಡ ಇನ್ವೆಸ್ಟರ್ ಯಾರು ಗೊತ್ತಾ? ಭಾರತದ ಪ್ರತಿಷ್ಠಿತ ಐಟಿ ಕಂಪನಿ HCL ಟೆಕ್. ಇಲ್ಲಿ HCL ಟೆಕ್ ಬರೋಬ್ಬರಿ $1,427 ಕೋಟಿ ಸುರಿದು ಸರ್ವಂ ಎಐನಲ್ಲಿ 10.46% ಷೇರುಗಳನ್ನು ಖರೀದಿ ಮಾಡಿದೆ. ಇದು ಭಾರತೀಯ ಐಟಿ ಕಂಪನಿಯೊಂದು ಎಐ ಫೌಂಡೇಶನಲ್ ಮಾಡೆಲ್ ಕಂಪನಿಯ ಮೇಲೆ ಮಾಡಿರೋ ಮೊದಲ ಹಾಗೂ ಅತಿ ದೊಡ್ಡ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್. HCL ಜೊತೆಗೆ ಬೆಸೆಮರ್ ವೆಂಚರ್ಸ್ ಪಾರ್ಟ್ನರ್ಸ್, ಖೋಸ್ಲಾ ವೆಂಚರ್ಸ್ ಮತ್ತು ಪೀಕ್ ಎಕ್ಸಿವಿನಂತಹ ಜಾಗತಿಕ ದೈತ್ಯರು ಕೂಡ ಈ ರೌಂಡ್ನಲ್ಲಿ ಹಣ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಜಗತ್ತಿನ ದೊಡ್ಡ ಚಿಪ್ ತಯಾರಕ ಕಂಪನಿ ಎನ್ವಿಡಿಯಾ ಕೂಡ ಸರ್ವಂ ಬೆನ್ನಿಗೆ ನಿಂತಿದೆ. ಎನ್ವಿಡಿಯಾ ನೇರವಾಗಿ ಈ ರೌಂಡ್ನಲ್ಲಿ ದುಡ್ಡು ಹಾಕಿಲ್ಲ, ಬದಲಿಗೆ ಅದು ಕಂಪ್ಲೀಟ್ ಕಂಪ್ಯೂಟ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ ಆಗಿ ಎಂಟ್ರಿ ಕೊಟ್ಟಿದೆ. ಅಂದರೆ ಸರ್ವಂ ಎಐನ ಬೃಹತ್ ಮಾಡೆಲ್ಗಳನ್ನು ಟ್ರೈನಿಂಗ್ ಕೊಡೋಕೆ ಬೇಕಾದ ಅತ್ಯಾಧುನಿಕ H100 GPUಗಳು, ಭವಿಷ್ಯದ ಬ್ಲ್ಯಾಕ್ವೆಲ್ ಸಿಸ್ಟಮ್ಸ್ ಮತ್ತು ಸಾಫ್ಟ್ವೇರ್ ಸಪೋರ್ಟನ್ನು ಎನ್ವಿಡಿಯಾ ಒದಗಿಸುತ್ತೆ. ಈ ಮೂಲಕ ಸ್ನೇಹಿತರೆ, ಅಮೆರಿಕನ್ ಕಂಪನಿಗಳಿಗೆ ಸಡ್ಡು ಹೊಡೆಯೋಕೆ ಸರ್ವಂ ಹೊರಟಿದೆ. ಚಾಟ್ ಜಿಪಿಟಿಗೆ, ಜೆಮಿನೈಗೆ ಸಡ್ಡು ಹೊಡೆಯೋಕೆ ಹೊರಟಿದೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟು ಅಂತ ನೀವಿನ್ನೂ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ, ಅಥವಾ ರೀಸೆಂಟಾಗಿ ನೋಡಿಲ್ಲ ಅಪ್ಡೇಟೆಡ್ ಸ್ಕೋರ್ ಏನು ಅಂತ ನಿಮಗೆ ಕುತೂಹಲ ಇದ್ದರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪೈಸಾ ಬಜಾರ್ನ ಲಿಂಕ್ ಇದೆ. ಆಸಕ್ತರು ಫ್ರೀಯಾಗಿ ಚೆಕ್ ಮಾಡ್ಬೋದು. ಬ್ಯೂರೋಗಳಿಂದ ಪಡಿಬೇಕಾದ್ರೆ ಅವರು $1,000 ಚಾರ್ಜ್ ಮಾಡ್ತಾರೆ. ಆದರೆ ಇವರು ಮಲ್ಟಿಪಲ್ ಬ್ಯೂರೋಗಳ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ನಿಮ್ಮದೇ ಭಾಷೆಯಲ್ಲಿ ನಿಮಗೆ ಕೊಡ್ತಾರೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ನಿಮ್ಮ ಈ ಕ್ಷಣದ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು. ಕ್ರೆಡಿಟ್ ಸ್ಕೋರ್ ವೆರಿ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಹೆಲ್ತ್ನ ಸಂಕೇತ. ಲೋನ್ ಕೂಡ ಕೊಡೋದಿಲ್ಲ, ಕ್ರೆಡಿಟ್ ಕಾರ್ಡ್ ಕೂಡ ಕೊಡೋದಿಲ್ಲ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂದರೆ. ಸೊ ನಿಮ್ದೆಷ್ಟಿದೆ ನೀವು ಲಿಂಕ್ ಮೂಲಕ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಅಮೆರಿಕದ ಚಾಟ್ ಜಿಪಿಟಿಗೆ ಸೆಡ್ಡು. ಏನಿದು ಸರ್ವಂ ಎಐ ಪವರ್? ಎಷ್ಟೆಲ್ಲ ದುಡ್ಡು ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ವಿಶೇಷವಾಗಿರೋದೇನೋ ಇಲ್ಲಿ ನಿರ್ಮಾಣ ಆಗ್ತಿರ್ಬೇಕಲ್ವಾ? ಏನಿದು ಹಾಗಾದ್ರೆ ಸರ್ವಂ ಎಐ? ಇದರ ಪವರ್ ಎಂತಹದ್ದು ಅಂತ ಒಮ್ಮೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಕೇವಲ ಇದೊಂದು ಸಾಫ್ಟ್ವೇರ್ ಅಲ್ಲ, ಇದು ಕಂಪ್ಲೀಟ್ ಸ್ವದೇಶಿ ಎಐ ಇಕೋಸಿಸ್ಟಮ್. ಇದರ ಹಿಂದೆ 2 ಜೀನಿಯಸ್ ವ್ಯಕ್ತಿಗಳಿದ್ದಾರೆ. ಒಬ್ಬರು ಭಾರತದ ಆಧಾರ್ ಸಿಸ್ಟಮ್ ತರೋದ್ರಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿದ್ದ ಡಾಕ್ಟರ್ ವಿವೇಕ್ ರಾಘವನ್, ಮತ್ತೊಬ್ಬರು ಭಾರತೀಯ ಭಾಷೆಗಳಿಗೆ ಎಐ ಟೆಕ್ನಾಲಜಿ ತಂದಿದ್ದ ಎಐ ಫಾರ್ ಭಾರತ್ನ ರೂವಾರಿ ಡಾಕ್ಟರ್ ಪ್ರತ್ಯೂಷ್ ಕುಮಾರ್. ಇವರಿಬ್ಬರು ಸೇರಿ ಅಮೆರಿಕದ ಓಪನ್ ಎಐ ಆಗಲಿ ಅಥವಾ ಗೂಗಲ್ ಮಾಡೆಲ್ಗಳನ್ನಾಗಲಿ ಸ್ವಲ್ಪವೂ ಕಾಪಿ ಮಾಡದೆ, ಅವ್ರ ಮೇಲೆ ಡಿಪೆಂಡ್ ಕೂಡ ಆಗದೆ, ಝೀರೋದಿಂದ ಸಂಪೂರ್ಣವಾಗಿ ಭಾರತದಲ್ಲೇ ಬಿಲ್ಡ್ ಮಾಡಿರೋ ಬೃಹತ್ ಎಐ ಇದು. 2024ರಲ್ಲಿ ಲಾಂಚ್ ಮಾಡಿದರು. ಇದರಲ್ಲಿ ಸರ್ವಂ 105B ಅನ್ನೋ ಪವರ್ಫುಲ್ ಟೆಕ್ಸ್ಟ್ ಮಾಡೆಲ್ ಇದೆ. ಅಷ್ಟೇ ಅಲ್ಲ, ಇದು ನಮ್ಮೊಂದಿಗೆ ಮಾತುಕತೆ ಕೂಡ ಮಾಡುತ್ತೆ. ಇವರ ಸಾರಸ್ ಅನ್ನೋ ಮಾಡೆಲ್ ನಮ್ಮ 22 ಭಾಷೆಗಳ ಮಾತನ್ನು ಅಕ್ಷರಕ್ಕೆ ಇಳಿಸುತ್ತೆ.
ಬುಲ್ಬುಲ್ ಅನ್ನೋ ಮಾಡೆಲ್ 11 ಭಾಷೆಗಳಲ್ಲಿ ಮನುಷ್ಯರ ರೀತಿನೇ ಮಾತನಾಡುತ್ತೆ. ಈಗ ನಿಮಗೊಂದು ಕ್ವಶನ್ ಬರುತ್ತೆ ಸ್ನೇಹಿತರೆ, ಅದಕ್ಕೆಲ್ಲ ಜೆಮಿನೈ ChatGPT ಇದೆಯಲ್ಲ, ಇದಕ್ಕೆ ಯಾಕೆ ಇಂಡಿಯನ್ ಕಂಪನಿ AI ಏನಕ್ಕೆ ಅಂತ ಅನಿಸ್ಬೋದು ನಿಮಗೆ. ಅಮೇರಿಕನ್ ಇರಬೇಕಾದ್ರೆ ಮ್ಯಾಟರ್ ಇರೋದು ನಮ್ಮ ಡೇಟಾ ಸೆಕ್ಯೂರಿಟಿಯಲ್ಲಿ. ಇದನ್ನ ಸಾವರಿನ್ AI ಅಂತ ಕರಿತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದ ಡೇಟಾ ನಮ್ಮ ದೇಶದಲ್ಲೇ ಇರಬೇಕು, ನಮ್ಮ ದೇಶದ AI ಮಾಡೆಲ್ನಲ್ಲೇ ಅದು ಪ್ರೋಸೆಸ್ ಆಗಬೇಕು ಅನ್ನೋದು ಇದರ ಕಾನ್ಸೆಪ್ಟ್. ಉದಾಹರಣೆಗೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ನೇ ತಗೊಳ್ಳಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಫಿನಾನ್ಷಿಯಲ್ ಡೇಟಾ ಇಂಡಿಯಾ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ ನಮ್ದು. ಒಂದು ವೇಳೆ ಬ್ಯಾಂಕ್ನವರು ಓಪನ್ AI ತರದ ಅಮೆರಿಕನ್ AI ಬಳಸಿದ್ರೆ ನಮ್ಮ ಡೇಟಾ ಅವರ ಸರ್ವರ್ಗೆ ಹೋಗುತ್ತೆ. ಇದು ದೇಶದ ಭದ್ರತೆ ದೃಷ್ಟಿಯಿಂದ, ಎಕಾನಮಿಕ್ ಸೆಕ್ಯೂರಿಟಿ ದೃಷ್ಟಿಯಿಂದ ತುಂಬಾನೇ ಅಪಾಯಕಾರಿ. ಇದೇ ರೀತಿ ನಮ್ಮ ಡಿಫೆನ್ಸ್ ನ ಸೂಕ್ಷ್ಮ ವಿಚಾರ, ಮಿಲಿಟರಿ ಆಪರೇಷನ್ ಡೀಟೇಲ್ಸ್, ನಮ್ಮ ಹೆಲ್ತ್ ರಿಪೋರ್ಟ್ಸ್ ಹಾಸ್ಪಿಟಲ್ ಅಲ್ಲಿ, ಇದ್ಯಾವುದನ್ನು ನಾವು ಬೇರೆ ದೇಶದ AI ಕಂಪನಿಗಳಿಗೆ ಕೊಟ್ರೆ ನಾವು ಕೆಟ್ವಿ ಅಂತ ಅರ್ಥ. ಅವರದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಜೊತೆಗೆ ಈ AI ಈಗ ಫ್ರಂಟಿಯರ್ ಫೀಲ್ಡ್ ಆಗಿರೋದ್ರಿಂದ ಎಲ್ಲ ರಾಷ್ಟ್ರಗಳು ತಮ್ಮ ಸ್ಟ್ರಾಟಜಿಕ್ ಅಸೆಟ್ ಅಥವಾ ದೊಡ್ಡ ಶಸ್ತ್ರದ ರೀತಿಯಲ್ಲಿ ಇದನ್ನ ಟ್ರೀಟ್ ಮಾಡ್ತಿದ್ದಾರೆ. ಅಮೆರಿಕ ನೋಡಿ, ಮೀಥೋಸ್ ಸೇರಿದ ಹಾಗೆ ಆಂಥ್ರೋಪಿಕ್ನ ಹಲವು ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿಗಳನ್ನ ವಿದೇಶಗಳಿಗೆ ಬ್ಯಾನ್ ಮಾಡಿದ್ದಾರೆ. ಹೀಗಾಗಿ ಯಾವಾಗ ಕೈ ಕೊಡ್ತಾರೋ ಹೇಳಕ್ಕಾಗಲ್ಲ. ಅದೇ ಕಾರಣಕ್ಕೆ ನಮಗೆ ನಮ್ಮದೇ ಆದ ನಮ್ಮ ಕಂಟ್ರೋಲ್ನಲ್ಲಿರೋ AI ಬೇಕೇ ಬೇಕು. ಅದನ್ನೇ ಈ ಸರ್ವಂ AI ಕೊಡ್ತಾ ಇರೋದು. ನಮ್ಮ ಡೇಟಾ ಎಲ್ಲೂ ಲೀಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದ ಭಾಷಿಣಿ ಪ್ರಾಜೆಕ್ಟ್ ಮತ್ತು ಆಧಾರ್ ಕೂಡ ವಾಯ್ಸ್ ಬೇಸ್ಡ್ ಸರ್ವಿಸ್ಗಳಿಗಾಗಿ ಈ ಸರ್ವಂ ಜೊತೆ ಆಳವಾಗಿ ಕೆಲಸ ಮಾಡ್ತಿದ್ದಾರೆ. ಸಾಫ್ಟ್ವೇರ್ನಿಂದ AIಗೆ $20 ಬಿಲಿಯನ್ ಮಾರ್ಕೆಟ್ ಮೇಲೆ HCL ಕಣ್ಣು. ಎಸ್, HCL ಸರ್ವಂಗೆ 1427 ಕೋಟಿ ರೂಪಾಯಿ ಸುರಿತಿರೋದು ಇಲ್ಲಿ ಹಲವಾರು ಆದಾಯದ ದಾರಿಗಳು ಓಪನ್ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ. ನೀವು ಬರೀ ಗವರ್ಮೆಂಟ್ ಸೆಕ್ಟರ್ ಒಂದನ್ನೇ ತಗೊಳ್ಳಿ. ಇವತ್ತು ಜಗತ್ತಿನಾದ್ಯಂತ ಸರ್ಕಾರಿ ಸೇವೆಗಳಲ್ಲಿ AI ಬಳಕೆಯ ಮಾರ್ಕೆಟ್ ಸುಮಾರು $25 ಬಿಲಿಯನ್ ನಷ್ಟಿದೆ. ಇದೇ 2035 ಹೊತ್ತಿಗೆ ಇದು ಬರೋಬ್ಬರಿ $109 ಬಿಲಿಯನ್ ನಷ್ಟಾಗುತ್ತೆ. ಸುಮಾರು 9 ಲಕ್ಷ ಕೋಟಿ ರೂಪಾಯಿಗೆ ಮುಟ್ಟೋ ಅಂದಾಜಿದೆ. ಇನ್ನು ನಮ್ಮ ಭಾರತದಲ್ಲೂ ಕೂಡ ನೂರಾರು ಸರ್ಕಾರಿ ಯೋಜನೆಗಳಿಗೆ, ಸೇವೆಗಳಿಗೆ AI ಅಳವಡಿಸೋ ಕೆಲಸ ನಡೀತಾ ಇದೆ. ಇದರಿಂದ ನೂರಾರು ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಸರ್ವಂಗೆ ಸಿಗೋಕೆ ಅವಕಾಶ ಇರುತ್ತೆ. ಈಗ ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಸರ್ಕಾರ ತನ್ನ ಸೇವೆಗಳಲ್ಲಿ ದೇಸಿ AI ಮಾಡೆಲ್ಗಳನ್ನೇ ಬಳಸೋಕೆ ಶುರು ಮಾಡಿದೆ. ಬರೀ ಈ ಗವರ್ಮೆಂಟ್ ಕಾಂಟ್ರಾಕ್ಟ್ ಗಳಿಂದಲೇ ಸರ್ವಂ ಕಂಪನಿಯ ರೆವೆನ್ಯೂ ಒಂದೇ ವರ್ಷ 30 ಪಟ್ಟು ಜಂಪ್ ಆಗಿದೆ. ಕಳೆದ ವರ್ಷ ಬರೀ 1.5 ಕೋಟಿ ಇದ್ದ ಇವರ ಆದಾಯ ಈ ವರ್ಷ 45.10 ಕೋಟಿ ರೂಪಾಯಿಗೆ ಮುಟ್ಟಿದೆ. ಇದು ಕೇವಲ ಸರ್ಕಾರಿ ವಲಯದ ಆರ್ಡರ್ಸ್ ಇಂದ ಮಾತ್ರ, ಅದು ಕೂಡ ಆರಂಭಿಕ ಹಂತದ ಆರ್ಡರ್ಸ್ ನಿಂದ ಮಾತ್ರ. ಮುಂದೆ ಎಂಟರ್ಪ್ರೈಸ್ ಸೆಕ್ಟರ್ ಕೂಡ ಸೇರ್ಕೊಂಡ್ರೆ ಇದು ಯಾವ ಲೆವೆಲ್ಗೆ ಹೋಗಬಹುದು ಅಂತ ನೀವು ಜಸ್ಟ್ ಥಿಂಕ್ ಮಾಡಿ. ಜೊತೆಗೆ ಈಗ ಜಗತ್ತಿನ ದೊಡ್ಡ ದೊಡ್ಡ ಬ್ಯಾಂಕ್ಗಳು, ಗವರ್ಮೆಂಟ್ಸ್, ಇನ್ಶೂರೆನ್ಸ್ ಕಂಪನಿಗಳು ಎಲ್ಲರೂ AI ಬಳಸೋಕೆ ಮುಗಿಬೀಳ್ತಿದ್ದಾರೆ. ಆದರೆ ಇವರು ಯಾರಿಗೂ ತಮ್ಮ ಸೀಕ್ರೆಟ್ ಡೇಟಾನ ಪಬ್ಲಿಕ್ AIಗಳಿಗೆ ಅಂದರೆ ಬೇರೆ ದೇಶದ ಸರ್ವರ್ಗಳಿಗೆ ಬಿಟ್ಟು ಕೊಡೋಕೆ ಸ್ವಲ್ಪನೂ ಇಷ್ಟ ಇಲ್ಲ. ಇವರಿಗೆ ಬೇಕಾಗಿರೋದು ತಮ್ಮದೇ ಆದ ಪರ್ಸನಲ್ ಮತ್ತು ಸೇಫ್ ಆಗಿರೋ ಪ್ರೈವೇಟ್ AI. ಇದೇ ಟೈಮ್ನಲ್ಲಿ HCLಗೆ ಪ್ರಪಂಚದಾದ್ಯಂತ ಸಾವಿರಾರು ದೊಡ್ಡ ದೊಡ್ಡ ಕ್ಲೈಂಟ್ಸ್ ಕೂಡ ಇದ್ದಾರೆ. ಈಗ HCL ಸರ್ವಂನ AI ಟೆಕ್ನಾಲಜಿನ ಬಳಸಿ ತನ್ನ ಕ್ಲೈಂಟ್ಸ್ಗೆ ನಿಮ್ಮ ಡೇಟಾ ಎಲ್ಲಿಗೂ ಹೋಗಲ್ಲ, ನಾವೇ ನಿಮಗೆ ಪ್ರೈವೇಟ್ AI ಮಾಡಿಕೊಡ್ತೀವಿ ಅಂತ ಹೊಸ ಡೀಲ್ಗಳನ್ನ ಕುದುರಿಸಬಹುದು. ಇದರಿಂದ ಏನಾಗುತ್ತೆ, ಸರ್ವಂಗೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಸಿಗುತ್ತೆ ಮತ್ತು HCLಗೆ ಸೇಫ್ ಅಂಡ್ ಸೆಕ್ಯೂರ್ AI ಸರ್ವಿಸ್ ಕೊಟ್ಟಿದ್ದಕ್ಕೆ ದೊಡ್ಡ ಪ್ರಮಾಣದಲ್ಲಿ ರೆವಿನ್ಯೂ ಹರಿದು ಬರುತ್ತೆ. ಅಲ್ಲದೆ ಭಾರತದಂತ ದೇಶದಲ್ಲಿ ಕನ್ನಡ, ಹಿಂದಿ ರೀತಿ ಸ್ಥಳೀಯ ಭಾಷೆಗಳಲ್ಲಿ ಸೇವೆ ಕೊಡೋದು ಬ್ಯಾಂಕ್ಗಳಿಗೆ ತುಂಬಾನೇ ಇಂಪಾರ್ಟೆಂಟ್. ಸರ್ವಂ ಹತ್ರ ಈಗ ಆಲ್ರೆಡಿ 22 ಭಾಷೆಗಳ ಪವರ್ ಇರೋದ್ರಿಂದ HCL ತನ್ನ ಕ್ಲೈಂಟ್ಸ್ಗೆ ಇದನ್ನ ಆರಾಮಾಗಿ ಸೇಲ್ ಮಾಡಬಹುದು. ಬರೀ ಇಂಡಿಯಾದಲ್ಲೇ ಎಂಟರ್ಪ್ರೈಸ್ AI ಮಾರ್ಕೆಟ್ ಮುಂದಿನ ದಿನಗಳಲ್ಲಿ $130 ಬಿಲಿಯನ್ ದಾಟುವ ಅಂದಾಜಿದೆ. ಗ್ಲೋಬಲ್ ಮಾರ್ಕೆಟ್ ಈಗ ಆಲ್ರೆಡಿ $40 ಬಿಲಿಯನ್ ದಾಟಿ ಮುನ್ನುಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ 100 ಪಟ್ಟು 200 ಪಟ್ಟು ದೊಡ್ಡದಾಗಬಹುದು. ಈ ಬೃಹತ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋಕೆ HCL ಟೆಕ್ ಕೇವಲ ಸರ್ವಿಸ್ ಕೊಡೋ ಕಂಪನಿಯಾಗಿ ಉಳಿದೆ, ಸ್ವಂತ AI ಪ್ರಾಡಕ್ಟ್ ಮಾರುವ ಕಂಪನಿಯಾಗಿ ಶಿಫ್ಟ್ ಆಗ್ತಿದೆ. ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಬಂದಾಗ IT ಲೋಕ ಹೇಗೆ ಬದಲಾಯಿತು, ಈಗ AI ಮೂಲಕ ಅದಕ್ಕಿಂತ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಬರೀ ಚಾಟಿಂಗ್ ಅಲ್ಲ, ಕೆಲಸನೇ ಮಾಡುತ್ತೆ. ಏಜೆಂಟಿಕ್ AI ನತ್ತ ಸರ್ವಂ ಹೆಜ್ಜೆ. ಸ್ನೇಹಿತರೆ, ಏಜೆಂಟಿಕ್ AI ಬಗ್ಗೆ ಈ ಹಿಂದೆ ಕೂಡ ತುಂಬಾ ಸಲ ನಾವು ನಿಮ್ಗೆ ಹೇಳಿದೀವಿ. ಚಿಕ್ಕದಾಗಿ ಹೇಳಬೇಕು ಅಂದ್ರೆ, ನೀವು ಮಾಮೂಲಿ AIಗೆ ನನಗೆ ಫ್ಲೈಟ್ ಟಿಕೆಟ್ ತೋರಿಸು ಅಂದ್ರೆ ಬರೀ ಲಿಸ್ಟ್ ಕೊಡುತ್ತೆ. ಆದ್ರೆ ಏಜೆಂಟಿಕ್ AI ನಿಮ್ಮ ಪ್ರೈವೇಟ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ನನಗೆ ಡೆಲ್ಲಿಗೆ ಹೋಗೋಕೆ ಫ್ಲೈಟ್ ಬುಕ್ ಮಾಡು, ಹೋಟೆಲ್ ರಿಸರ್ವ್ ಮಾಡು, ನನಗೊಂದು ಟ್ರಾವೆಲ್ ಪ್ಲಾನ್ ಮಾಡು ಅಂತ ಹೇಳಿದ್ರೆ ಸಾಕು,
ಅದು ತನ್ನಷ್ಟಕ್ಕೆ ತಾನೇ ರೇಟ್ ಕಂಪೇರ್ ಮಾಡಿ, ಟಿಕೆಟ್ ಬುಕ್ ಮಾಡಿ, ಹೋಟೆಲ್ ಕನ್ಫರ್ಮ್ ಮಾಡಿ, ನಿಮ್ಮ ಕ್ಯಾಲೆಂಡರ್ ಅಪ್ಡೇಟ್ ಮಾಡಿಬಿಡುತ್ತೆ. ಕೇವಲ ಪ್ರಶ್ನೆಗೆ ಉತ್ತರಿಸೋದು ಮಾತ್ರ ಅಲ್ಲ, ತಾನೇ ಸ್ವತಃ ಯೋಚಿಸಿ ಟಾಸ್ಕ್ಗಳನ್ನು ಪೂರ್ಣಗೊಳಿಸೋ ಏಜೆಂಟಿಕ್ ಸಿಸ್ಟಮ್ಗಳನ್ನು, ಸೈಬರ್ ಸೆಕ್ಯೂರಿಟಿ ಮತ್ತು ಕೋಡಿಂಗ್ ಅಸಿಸ್ಟೆಂಟ್ಗಳನ್ನು ನಿರ್ಮಿಸೋಕೆ ಸರ್ವಂ ಈ ಹೊಸದಾಗಿ ರೈಸ್ ಮಾಡಿರೋ ಫಂಡನ್ನು ಬಳಸುತ್ತೆ. ಅಲ್ಲದೆ ಸ್ಮಾರ್ಟ್ ಫೋನ್ ಬಳಸದ, ಇಂಗ್ಲಿಷ್ ಟೈಪಿಂಗ್ ಗೊತ್ತಿಲ್ಲದ ಕೋಟ್ಯಂತರ ಭಾರತೀಯರಿಗಾಗಿ ಕೇವಲ ಧ್ವನಿ ಮೂಲಕ ಅವ್ರದೇ ಭಾಷೆಯಲ್ಲಿ ಕೆಲಸ ಮಾಡೋ AI ಸಿಸ್ಟಮ್ ಅನ್ನ ಬೇಸಿಕ್ ಫೀಚರ್ ಫೋನ್ಗಳಿಗೆ ತರೋಕ್ಕೂ ಸರ್ವಂ ಸನ್ನದ್ಧವಾಗ್ತಾ ಇದೆ. ಜಗತ್ತ ಎಲ್ಲೂ ಇಲ್ಲದಂತೆ ಆ ನಿಟ್ಟಿನಲ್ಲೂ ಕೂಡ ಕೆಲಸ ನಡೀತಾ ಇದೆ ಭಾರತದಲ್ಲಿ. ಇದಕ್ಕೋಸ್ಕರ ಬೇಸಿಕ್ ನೋಕಿಯಾ ಫೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ HMD ಮತ್ತು ಕ್ವಾಲ್ಕಾಮ್ನೊಂದಿಗೆ ಸೇರಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇಂಟರ್ನೆಟ್ ಇಲ್ಲದೆ ಹೋದ್ರೂ ಕೂಡ ಫೋನ್ನಲ್ಲೇ AI ಕೆಲಸ ಮಾಡೋ ಟೆಕ್ನಾಲಜಿ ರೆಡಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸರ್ವಂನಲ್ಲಿ ಆಗಿರೋ ದೊಡ್ಡ ಬೆಳವಣಿಗೆಯನ್ನು ನಿಮಗೆ ತಲುಪಿಸುವಂತ ಪ್ರಯತ್ನ. ಕಡೆದಾಗಿ ಕ್ವಿಕ್ ರಿಮೈಂಡರ್, ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟು ಸ್ನೇಹಿತರೆ? ಚೆಕ್ ಮಾಡಿಲ್ವ ಯಾವತ್ತೂ ಕೂಡ? ಫ್ರೀಯಾಗಿ ನಿಮ್ಮದೇ ಭಾಷೆಯಲ್ಲಿ ಕ್ರೆಡಿಟ್ ಸ್ಕೋರನ್ನು ನಿಮ್ಮದು ನೋಡೋಕೆ ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಪೈಸಾ ಬಜಾರ್ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಸಾವಿರಾರು ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ ಕ್ರೆಡಿಟ್ ಸ್ಕೋರ್ಗೆ ಬೇರೆ ಕಡೆ ಬ್ಯೂರೋಗಳಿಂದ ತಗೋಬೇಕು ಅಂತ ಹೇಳಿದ್ರೆ. ಆದರೆ ಇಲ್ಲಿ ಮಲ್ಟಿಪಲ್ ಬ್ಯೂರೋಗಳ ಕ್ರೆಡಿಟ್ ರಿಪೋರ್ಟನ್ನು ನೀವು ಫ್ರೀಯಾಗಿ ಚೆಕ್ ಮಾಡ್ಬೋದು. ಹಾಗೆ ನಿಮ್ಮ ಪ್ರೊಫೈಲ್ಗೆ ಸೂಟ್ ಆಗೋ ಲೋನ್ ಆಫರ್ಗಳನ್ನು ಕೂಡ ಅಲ್ಲಿ ನೋಡ್ಬೋದು ನೀವು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.